ನಾರಾಯಣಂ ಗುಣೈಃ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಓಂ ಏನು ಬಂತೀಗ? ಕೃತ ಇಲ್ಲ ನಾ ಪರಾತ್ತು ತಶ್ರುತೇ. ಜೀವನದಲ್ಲಿ ಕಾಣುತ್ತಲ್ಲ ಅಂದರೆ ದೇವರ ಅನುಗ್ರಹದಿಂದ ಇದೆ ಅಂತ ಕಾಣುತ್ತೆ. ಯೋ ಅಂತಃ ಪ್ರವೇಶ, ಅದೇ ಅರ್ಥ ಪರಾತ್ತು ತತ್. ಅದು ಮತ್ತು ಭಾಗವತ ಬ್ರಹ್ಮ ಅರ್ಥೋಯಂ ಬ್ರಹ್ಮಸೂತ್ರಾಣ. ಯೋಂತಃ ಪ್ರವೇಶ ಭಾಗವತ, ಇದು ಬ್ರಹ್ಮಸೂತ್ರ. ಒಳಗಿನಿಂದ ಪರಮಾತ್ಮ ಮಾಡಿಸ್ತಾನೆ, ಅದೇ ಅರ್ಥ ಪರಾತ್ತು ತಚ್ಛ್ರುತೇ. ಪರ ಅಂದ್ರೇನು? ಹರಿರೇವ ಪರಹ. ಪರಮಾತ್ಮನಿಂದ ಜೀವನಿಗೆ ಇರತಕ್ಕಂಥ ಇರುವಿಕೆ ಮತ್ತು ಜ್ಞಾನ ಪ್ರವೃತ್ತಿ ಎಲ್ಲವೂ ಕೂಡ ಯಾರ ಅಧೀನ? ಭಗವದ್ ಅಧೀನ. ಓಂ ಕೃತ ಪ್ರಯತ್ನ. ಈ ಮಾತು ಅರ್ಥ ಮಾಡೋಕ್ಕೆ ಬರೋದಿಲ್ಲ ಅವರು, ಯಾಕೆಂದರೆ ಬೇರೆ ವಸ್ತು ಇಲ್ಲವೇ ಇಲ್ಲ ಅಧೀನ ಆಗಲಿಕ್ಕೆ. ಇನ್ನೊಂದು ವಸ್ತುವೇ ಇಲ್ಲ, ಅದು ಅಂತರ್ಯಾಮಿ ಕಾನ್ಸೆಪ್ಟ್ ಅವರಲ್ಲಿಲ್ಲ. ಬಂದರೆ ಏನು ಇಬ್ಬರು ಬೇಕು ಮಿನಿಮಮ್. ಅಂತರ್ಯಾಮಕರು ಏನಾಗಬೇಕೀಗ? ಇಲ್ಲವ್ರು ಏನಾಗುತ್ತೆ ಗೊತ್ತಾ? ಬರೀ ಬಾಕ್ಸ್ ಕೊಟ್ಟು ಹೋಗ್ಬಿಟ್ಟು ಹೇಗಿರ್ತದೆ ಯೋಚನೆ ತೆಗೆದು ಏನು ಇಲ್ಲೇ ಇಲ್ಲ ಅದರೊಳಗೆ. ಏನಾಗ್ತಾರಾಗ? ಅವ್ರು ಕೊಡಾಗಿಲ್ಲ, ಬಾಕ್ಸ್ ಕೊಡಾಗಿಲ್ಲ ಅವ್ರು, ಯಾಕಂದ್ರೆ ಎರಡಿದೆ ಅದರೊಳಗೆ. ಅವ್ರು ಕೊಡಾಗಿಲ್ಲ, ಎಲ್ಲ ಮಿಥ್ಯ. ಎಷ್ಟು ಪ್ರಾಬ್ಲಮ್ ಬರುತ್ತೆ ಅಂದರೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಕರ್ತೃತ್ವಂ ಕರಣತ್ವಂಚ ಸ್ವಭಾವ ಚೇತನಾ ಧೃತಿ ಪ್ರಸಾದಾದಿಮೇ ಯತ್ಪ್ರಸಾದಾದಿಮೇ ಸಂತಿ ನ ಸಂತಿ ಯದುಪೇಕ್ಷಯ ಇತಿ ಪೈಂಗಿಶ್ರುತಿ. ಓಂ ಕೃತ ಪ್ರಯತ್ನಾಪೇಕ್ಷಸ್ತು ವಿಹಿತ ಪ್ರತಿಷೇಧ ಅವಯತ್ಯಾದಿಭ್ಯಃ ಓಂ ತतो ಅಪ್ರಯೋಜಕತ್ವಂ ಶಾಸ್ತ್ರಸ್ಯ ನಾಪದ್ಯತೆ. ಕೃತ ಪ್ರಯತ್ನಾಪೇಕ್ಷತ್ವಾತ್ ತತ್ಪ್ರೇರಕತ್ವಸ್ಯ ಆದಿಶಬ್ದೇನ ವೈಷಮ್ಯಾದಿ. ಆಗೊಂದು ಪ್ರಶ್ನೆ ಹಾಕಿದ್ರು, ಶಾಸ್ತ್ರ ವ್ಯರ್ಥ ಆಗಿದ್ದರೆ ಎಲ್ಲ ಅವನೇ ಮಾಡೋದಾದ್ರೆ ನಮ್ಮದೇನು ರೋಲ್ ಇದೆ ಅಂದರೆ ಹಾಗೆ ಹೇಳಿಲ್ಲ ನಾವು ಅಂತ ಹೇಳ್ತಾರೆ. ಅಥವಾ ಅಪ್ರಯೋಜಕತ್ವಂ ಶಾಸ್ತ್ರಸ್ಯ ನಾಪದ್ಯತೆ. ಶಾಸ್ತ್ರಗಳು ಅಪ್ರಯೋಜಕ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಇವೊಂದೊಂದು ರೋಲ್ ಇದೆ. ಕೃತ ಪ್ರಯತ್ನಾಪೇಕ್ಷತ್ವಾತ್ ತತ್ಪ್ರೇರಕತ್ವಸ್ಯ. ಕೃತ ಪ್ರಯತ್ನಾಪೇಕ್ಷತ್ವಾತ್ ತತ್ಪ್ರೇರಕತ್ವಸ್ಯ. ಪರಮಾತ್ಮ ಪ್ರೇರಣೆ ಏನು ಮಾಡ್ತಾನೆ? ಪ್ರಯತ್ನನೂ ಪ್ರೇರೇಪಣೆ ಮಾಡೋದರಿಂದ ಯಾರು ಪ್ರಯತ್ನ ಪಟ್ಟಿಲ್ಲ ಅವ್ರಿಗೇನಿಲ್ಲ. ಗಂಗಾ ನದಿ ಪಕ್ಕದಲ್ಲೇ ಇರ್ತಾ ಇದೆ, ಸ್ನಾನ ಮಾಡ್ತಾರೆ, ನೋಡ್ಕೊಂಡು ವಾಪಸ್ ಹೋಗ್ಬಿಟ್ಟ. ಏನಾಯ್ತು ಅಲ್ಲಿಗೆ? ಅವೇಲ್ ಮಾಡ್ಕೋತಾ ಇಲ್ಲ. ಇಷ್ಟು ಕೆಲಸ ಯಾರು ಮಾಡಬೇಕು? ಅದಕ್ಕೆ ದೇವರು ಸ್ತೋತ್ರ ಗೀತ್ರ ಮಾಡಿದ್ರೆ ಅನುಗ್ರಹ ಮಾಡ್ತಾನೆ. ಗೊತ್ತಾಯ್ತಾ? ನಮಗೇನು ಅನಿಸುತ್ತೆ? ಹೇಗೂ ಇದೆ, ಗುಣ ಇದೆ, ಸ್ತೋತ್ರ ಇದೆ, ಹಾಗೆ ಅನುಗ್ರಹ ಯಾಕೆ ಮಾಡಬಾರ್ದು ಅಂತ ಕೇಳಿದರೆ ಹಾಗೋ ಹಾಗೆ ಮಾಡೋದಿಲ್ಲ. ಯಾತಕ್ಕೆ? ಅದು ಅವ್ರಿಗೆ ಒಬ್ರಿಗೆ ಏನು ಮಾಡ್ತಾರೆ? ನನಗೂ ಎಲ್ಲರೂ ಉದ್ಧಾರ ಮಾಡ್ಬೇಕು. ಹಾಗಿದ್ರೆ ಏನು ಹೇಳಬೇಕು ಇವ್ರೀಗ? ಮಾಡಬೇಕು. ಉದಾಹರಣೆಗೆ ಮೇಷ್ಟಿದ್ದಾನೆ, ಹುಡುಗ ಪ್ರಶ್ನೆ ಕೇಳ್ತಾನೆ, ಹುಡುಗರು ಪ್ರಶ್ನೆ ಕೇಳ್ತಾನೆ, ಮೇಷ್ಟ್ರು. ಹುಡುಗ ಹೇಳ್ತಾರೆ, ಸರ್ ನಿಮಗೆಲ್ಲ ಗೊತ್ತು, ನಿಮಗೆಲ್ಲ ಗೊತ್ತು, ಎಲ್ಲ ಏನಾಗುತ್ತೆ ಅವರು? ನನಗೆ ಗೊತ್ತು, ನಿನಗೇನು ಗೊತ್ತು ಅಂತ ಹೇಳ್ತಾರೆ ಅಷ್ಟೇ. ಏನು ಹೇಳಬೇಕು? ಹೇಳಬೇಕು ಅವನು. ಯಾತಕ್ಕೆ? ಇನ್ನೊಬ್ಬನಿದ್ದಾನೆ, ಇನ್ನೊಬ್ಬನ ಫೇಲ್ ಮಾಡಬೇಕೀಗ. ಇವನು ಹೇಳಲಿಲ್ಲ, ಅವನು ಹೇಳಲಿಲ್ಲ ಅಂದರೆ ಹೇಳಿಲ್ಲ. ನೀವು ಈಗ ಕಾರಣ ಕೊಟ್ಟೆ, ನೀನು ಹೇಳಿದ್ಯಾ? ಹೇಳಲಿಲ್ಲ, ಕೊಟ್ಟಿಲ್ಲ, ಒಪ್ಕೋಬೇಕಷ್ಟೆ. ಆದ್ದರಿಂದ ಎಲ್ಲ ನಾವು ನಮ್ಮ ಕರ್ಮ ಯಾತಕ್ಕೆ ನಾವು ಅದೇ ಪ್ರಯತ್ನ ಅಂತ ಆ ರೋಲ್ ನಮ್ಮ ಮಾಡದೆ ಹೋದರೆ ಏನಾಗುತ್ತೆ ಅಲ್ಲಿಗೆ? ಅವೇನು ಮಾಡ್ಕೊಳಕ್ಕಾಗೋದಿಲ್ಲ, ದೇವರು ಕೊಡೋದಿಲ್ಲ ಅಂತ. ಅದ್ಲಿಗೆ ಏನು ಬಂದಾಗಾಯ್ತು ಈಗ? ಒಂದು ನಿಮ್ಮಲ್ಲಿ ಒಂದು ಬಂತು, ಇವ್ರು ಒಂದು ಕರ್ತೃತ್ವ ಇದೆ, ಇಷ್ಟು ಕರ್ತೃತ್ವ ಒಪ್ಕೋಬೇಕಷ್ಟೆ. ಎಷ್ಟದು? 1% ಇಟ್ಕೊಳ್ಳಿ. 1% ಇಲ್ಲ ಆ ಲೆಕ್ಕದಲ್ಲಿ. ಒಟ್ಟು ತೊಗೊಂಡ್ಬಿಟ್ಟು ಇನ್ನೂ ಕಡಿಮೆ ಆಗುತ್ತೆ. ಅಂತೂ ದೇರ್ ಇಸ್ ಸಮ್ ರೋಲ್, ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಅದೇ ಕರ್ತೃತ್ವ, ಜೀವನ ಕರ್ತೃತ್ವ ಅಷ್ಟೇ. ಮೂರು ಸೇರೇ ಪ್ರಯತ್ನ ಅಂತ ಆಗೋದು, ಇದರ ಪ್ರಯತ್ನ ಆಗೋದಿಲ್ಲ. ಜಡಕ್ಕೆ ಮೂರು ಇಲ್ಲ, ಆದ್ದರಿಂದ ಪ್ರಯತ್ನ ಪ್ರಶ್ನೆ ಬರಲೇ ಇಲ್ಲ. ಅದಕ್ಕೆ ಈಗ ಕೊಟ್ಟಿದ್ದಾರೆ, ಮತ್ತೆ ದೇವ್ರು ಪ್ರೇರೇಪಣೆ ಮಾಡಲಿ ಅಂತ ಕೇಳಬಾರ್ದು. ಕೇಸ್ವರ್ಗೆ ರಿಪೋರ್ಟ್ ತಗೊಂಡೆ ಕೆಲಸ ಕೊಟ್ಬಿಟ್ರು, ಸುಮ್ಮನೆ ಕೂತ್ಕೊಂಡೆ ಮತ್ತೆ ಏನು ಕೆಲಸ ಮಾಡಬೇಕಂತ ನೀವು ಹೇಳಿದ್ದೀರಿ. ಈಗ ನೀವು ಪ್ರತಿ ದಿವಸ ಪ್ರತಿಷ್ಠಾನ ಹೇಳ್ತಿರ್ಬೇಕು ಅವನಿಗೆ. ಅವ್ನ ಅಪಾಯಿಂಟ್ ಯಾವುದಕ್ಕಾಗಿದ್ದಾನೋ ಅದನ್ನು ಮಾಡಬೇಕು ಅಂತ ಅರ್ಥ. ಅವನು ಅರ್ಥ ಆಯ್ತಾ? ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ. ಡ್ರೈವರ್ ಕೂತ್ಕೊಂಡು ಮತ್ತೆ ಫೋನ್ ಮಾಡ್ದ, ಡ್ರೈವ್ ಮಾಡಲ ನಾನು ಅಂತ ಕೇಳಿ ಕುಡಿಸಿದ ಯಾತಕ್ಕೆ ಅವನ. ಆಮೇಲೆ ಯಾವ್ದು ಸ್ಟಾಪ್ ಮಾಡಲ ಅಂತ ಕೇಳಿದ, ಹೋಗ್ಬಿಡ್ತಾರೆ, ಯಾರು ಹೋಗ್ಬಿಡ್ತಾರೆ. ಅವ್ರು ಕೇಳ್ತೇನೆ ಉತ್ತರ ಮಧ್ಯೆಲ್ಲ ಆಗುತ್ತಾ? ಪ್ರೋಸೆಸ್ ಅದು. ಡ್ರೈವಿಂಗ್ ಪ್ರೋಸೆಸ್ಸಲ್ಲಿ ಏನು ಸೇರಿಕೊಂಡಿದೆ? ಸ್ಟಾಪು, ಟರ್ನಿಂಗು, ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಆದ್ದರಿಂದ ಪ್ರತಿಯೊಂದಕ್ಕೂ ಕೇಳೋದಕ್ಕೆ ಹೋಗಬಾರ್ದು. ಅದಿದೆ ಅಂದರೆ ಎಲ್ಲದಕ್ಕೂ ಸೇರಿ ಆರ್ಡರ್ ಕೊಟ್ಟಿದ್ದಾರೆ ಅಂತ ಅರ್ಥ. ಡ್ರೈವಿಂಗ್ಗೆ ಅರ್ಥ ಇದೆ. ಸೊ ಪ್ರಯತ್ನಕ್ಕೆ ಇದೆಲ್ಲ ಸೇರ್ಕೊಂಡಿರೋದ್ರಿಂದ ಹೇಳ್ತಾರೆ. ಏನೇನು ಸೇರಿದೆ ಹೇಳ್ತಾರೆ. ಈಗ ಏನೇನು ಸೇರಿದೆ ಗೊತ್ತಾ? ಪೂರ್ವಕರ್ಮ, ಪ್ರಯತ್ನಂಚ, ಸಂಸ್ಕಾರಂಚ, ಅಪೇಕ್ಷತು ಈಶ್ವರ ಕಾರಯೇತ್ ಸರ್ವಂ ತಚ್ಚ ಈಶ್ವರ ಕೃತಂ ಸ್ವಯಂ. ಅನಾದಿ
ಅನಾದಿತ್ವಾದೋಷಶ್ಚ ಪೂರ್ಣಶಕ್ತಿತ್ವತೋ ಹರೇಃ ಇತಿ ಭವಿಷ್ಯತ್ ಪರ್ವಣಿ ಏತದೇವಂ ನ ಚಾಪಿ ಏವಮೇತದಸ್ತಿ ಚ ನಾಸ್ತಿ ಚ ಇತಿ ಚ ಮೋಕ್ಷಧರ್ಮೇ. ಪೂರ್ವಕರ್ಮ ಒಟ್ಟಿಷ್ಟು ಬೇಕು ಅಂತ ಅರ್ಥ. ಪೂರ್ವಕರ್ಮ ಯಾವುದು? ಅನಾದಿ ಕರ್ಮ. ಅಲ್ಟಿಮೇಟ್ ಉಳಿಯೋದು ಅಲ್ಲಿಗೆ. ಎರಡನೇದು ಪ್ರಯತ್ನ, ಬಿಟ್ಟಿಲ್ಲ ಅಂತ ಪ್ರಯತ್ನ. ಇನ್ನೊಂದು ಸಂಸ್ಕಾರ ಯಾವುದು ಅಂತ ಪ್ರಶ್ನೆ. ಈಗ ಆಚಾರ್ಯಲ್ಲಿ ಹೇಳಿಲ್ಲ, ಬೇರೆ ಕಡೆ ಹೇಳ್ತಾರೆ. ಸಂಸ್ಕಾರ ಅಂದರೆ ಸ್ವರೂಪ ಅಂತ ಅರ್ಥ. ಸ್ವರೂಪ ಮೂರು ಆಯ್ತಲ್ಲ. ಈಗ ಈ ಕಡೆಯಿಂದ ಹೋದು, ಈ ಕಡೆಯಿಂದ ಹೋದಿತ್ತು. ಸ್ವರೂಪ, ಆಮೇಲೆ ಪೂರ್ವಕರ್ಮ, ಪ್ರಯತ್ನ. ಇದು ತಾತ್ಪರ್ಯ ಒಟ್ಟಿಗೆ ಸೇರಿಸಿ ಬರೆದುಬಿಡ್ತಾರೆ. ಸಂಸ್ಕಾರ ಅಂದರೆ ಸ್ವರೂಪ ಅಂತ ಅರ್ಥ. ಸ್ವರೂಪ ಯೋಗ್ಯತೆ. ಉದಾಹರಣೆಗೆ ಹಾಲು ಕಾಯಿಸ್ತಾ, ಚೆನ್ನಾಗಿ ಹಾರಿಸ್ತಾ, ಕೆನೆಗೆಟ್ಟು ಹೆಪ್ಪಾಕ್ತಾ ಮೊಸರಾಗಿಬಿಡ್ತು. ಆಮೇಲೆ ಏನು ಮಾಡ್ದ, ನೋಡ್ದ, ಚೆಂದ ನೀರು ಕಾಯಿಸ್ತಾ, ಹೆಪ್ಪಾಕಿದ, ಏನಾಯ್ತದ? ಯಾಕೆ? ಸ್ವರೂಪದಲ್ಲೇ ಇಲ್ಲ ಅದು, ಸ್ವರೂಪದಲ್ಲೇ ಬರಲಿಲ್ಲ ಅದು. ಹಾಲಿನಲ್ಲಿ ಸ್ವರೂಪ ಇದೆ. ಆದ್ದರಿಂದ ಹೇಳ್ತಾರೆ, ಇದು ಯಾರು ಕೊಟ್ಟ ದೃಷ್ಟಾಂತ ಕೊಟ್ಟ? ಶ್ರೀಪಾದರಾಜ ಕೊಟ್ಟ ದೃಷ್ಟಾಂತ. ಮರುದಂಶನ ಮತ ಹಿಡಿಯದೆ ಇಹಪರಗಳಲ್ಲಿ ಸುಖವಿಲ್ಲವಂತೆ ಅಂತ ದೇವರ ನಾಮ. ಮರುದಂಶನ ಮತ ಹಿಡಿಯದೆ ಇಹಪರಗಳಲ್ಲಿ ಸುಖವಿಲ್ಲವಂತೆ. ಮರುದಂಶ ಅಂದರೆ ಯಾರು? ಯಾತಕ್ಕೆ ಅಂದರೆ, ಮರುದಂಶದಿಂದ ಹಿಡಿಬೇಕು. ಯಾತಕ್ಕೆ ಅಂದರೆ, ನೀರು ಚಳಪಳ ಕಾಸಿ ಹೆಪ್ಪಾಗುತ್ತೆ ಅಂತ ಕೇಳ್ತಾರೆ. ಇದೇ ದೃಷ್ಟಾಂತ ಕೊಟ್ಟಿದ್ದ. ಹಾಲು ಚಳಪಳ ಕಾಯಿಸ್ತಾ ಮೊಸರಾಯಿತು, ಪ್ರೋಸೆಸ್ ಮಾಡಿದ, ಹೆಪ್ಪಾಕಿದ್ರಾಯ್ತು. ನೀರು ಹೆಪ್ಪಾಕಿದ್ರೆ ಆಗತ್ತಾ? ಆಗಲಿ. ಕಾಯಿಸಿ ನೋಡಿದ, ಆಗಲೂ ಆಗಲಿ. ಏನು ಮಾಡಿದ್ರೂ ಆಗೋದಿಲ್ಲ. ಯಾತಕ್ಕೆಂದರೆ ಮೂಲ ಯೋಗ್ಯತೆ ಅದರಲ್ಲಿ ಇಲ್ಲ. ಅರ್ಥ ಆಯ್ತಾ? ಉದಾಹರಣೆಗೆ ರಾಡ್ ಬಗ್ಗಿಸ್ಬೋದು ನಾವು, ಕಾಯಿಸಿಬಿಟ್ರೆ. ಸೌದೆ ಬಗ್ಗಿಸ್ಲಿಕ್ಕಾಗತ್ತೆ? ಏನಾಗುತ್ತದ? ಸುಟ್ಟು ಬೂದಿ ಆಗಿಬಿಡುತ್ತೆ, ಅಷ್ಟೇ ಹೊರತು ಆಗೋದಿಲ್ಲ. ಎಷ್ಟು ವ್ಯತ್ಯಾಸ ದೇವರು ಇಟ್ಟಿದ್ದಾರೆ. ಸ್ವರೂಪ ಯೋಗ್ಯತೆ ಅಂದರೆ ಅದೇನೆ. ಹಾಂ, ಹೌದು, ಆಯಿತು. ಅದಕ್ಕೆ ಅಷ್ಟು ಕರ್ಮ ಮಾಡ್ಲಿಕ್ಕೆ ಹೇಳೇ ಇಲ್ಲ. ಕರ್ಮಕ್ಕೆ ತಕ್ಕಂತೆ ಕೊಟ್ಟಿರೋದು. ಈಗ ನೀವು ಓದಿ ತಕ್ಕಂತೆ ಕೆಲಸ ಕೊಡ್ತಾರೋ ಇಲ್ಲ? ಓದಿ ತಕ್ಕಂತೆ ಕೆಲಸ ಕೊಟ್ಟರು. ಕೆಲಸ ಕೊಟ್ಟರು ಏನು ಮಾಡ್ಬೇಕು ಅವನೀಗ? ಕೆಲಸ ಮಾಡಿ ತೋರಿಸ್ಬೇಕು. ಈಗ ಅಷ್ಟೇ. ಕೆಲಸ ಮಾಡೋಕ್ಕೆ ಏನು ಬೇಕು ಅವನಿಗೆ? ಜ್ಞಾನ ಬೇಕು. ಜ್ಞಾನಕ್ಕೆ ಓದಿದ್ದಾನೆ ಅವನಿಗೆ. ಓದೋವನಿಗೆ ಕೊಡೋಕ್ಕೆ ಬರೋ, ಯಾರ್ಯಾರು ಪೋಸ್ಟ್ ಕೊಟ್ಬಿಟ್ಟ, ಗೊತ್ತೇ ಏನು ಮಾಡ್ತಾನೆ ಅವನು? ಗೊತ್ತಿದ್ರೆ ತಾನೇ ಕೆಲಸ ಮಾಡಕ್ಕೆ ಬರೋದು. ಅಷ್ಟೇ. ಮತ್ತು ಬಿಡೋದೆಲ್ಲ ಕರ್ಮ. ಫಸ್ಟ್ ಕ್ಲಾಸ್ ಬಂದ ಅವೆಲ್ಲ ಹಿಂದಿನ ಕರ್ಮಗಳವೆಲ್ಲ. ಸರಿಯಾಗಿ ಓದಿಲ್ಲ, ಅಲ್ಲಿಂದ ಶುರುವಾಯಿತು. ಯಾಕೆ ಓದಲಿಲ್ಲ, ಏನೋ ಆಯಿತು ಅವರಿಗೆ. ಅದಕ್ಕೆ ಮತ್ತೊಂದು ಕಾರಣ. ಮತ್ತು ತಲೆ ಕೆಟ್ಟೋಗ್ಬಿಡುತ್ತೆ. ಅವಾಗ ಏನು ಮಾಡ್ತಾರೆ? ಈಗ ಹೇಳಿದ್ದು ಮಾಡೋದು ಆಸೆ ಅನಿಸ್ಬಿಡೋದು. ಹೌದಲ್ಲ? ಅಷ್ಟು ಟೂ ಮಚ್ ಕೆಡೋದಕ್ಕೆ ಏನು ಮಾಡೋದು ಆಸೆ? ಸುಮ್ಮನೆ ಬೇಕಾದ್ರೆ ಮಾಡು, ಸಾಕಾರ ಬಿಡು ಅಂತಾರೆ, ಮುಗಿ. ಅನಾದಿತ್ವಾತ್ ಅದೋಷಶ್ಚ. ನಮ್ಮ ಕರ್ಮ ನಮಗೆ ಗೊತ್ತಿಲ್ಲ ಅಂತ ಹೇಳಬಾರದು. ದೇವರಿಗೆ ಗೊತ್ತಿದೆ ಅಂತಾನೆ ಕೊಟ್ಟಿರೋದು. ಇವತ್ತು ಈ ದೇಹ ಯಾತಕ್ಕೆ ಕೊಟ್ಟಿದ್ದಾರೆ ಅಂದರೆ, ಎಲ್ಲ ಕರ್ಮ ನೋಡೇ ಕೊಟ್ಟಿರೋದು. ಗೊತ್ತಾಗ ಅಷ್ಟೇ. ಇವತ್ತು ಯಾರೋ ಜೈಲಿಗೆ ಹಾಕಿರೋ, ಅದು ಯಾರೋ ಬಿಟ್ಟರೆ ಕೋರ್ಟ್ ಸರ್ಕಾರ ಬಿಡಿಸಿದೆ ಅಂದ್ರೆ ಏನರ್ಥ? ಅವ್ರಿಗೆಲ್ಲ ಗೊತ್ತಿದೆ ಅಂತ ಅರ್ಥ. ಅವ್ರಿಗೆ ಯಾಕೆ ಬಿಟ್ಟರು ಅಂತ ಕೇಳ್ಕೊತ ಓಡಾಡಬಾರ್ದು ನಾವು. ಯಾತಕ್ಕೆ? ಅವ್ರ ಕೆಲಸ ಅದು, ಬೇರೆ ಕೆಲಸ ಅಲ್ಲ. ನಮ್ಮ ಕೆಲಸನೇ ಅಲ್ಲ ಅದು. ನಮ್ಮ ಕೆಲಸ ನಾವು ಮಾಡೋದು ಅಷ್ಟೇ. ಸರಿಯಾಗಿ ಜ್ಞಾಪಕ ಇಟ್ಕೋಬೇಕಿದೆಲ್ಲ. ತಾತ್ಪರ್ಯ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೀಟಾಗಿ, ಎಲ್ಲ ಕೊಟ್ಟಿದೆ ಕೆಳಗೆ. ಪೂರ್ವಕರ್ಮ ಪ್ರಯತ್ನಂಚ. ಪೂರ್ವಕರ್ಮ ಎಲ್ಲಿಗೆ ಹೋಗುತ್ತೆ? ಅದು ಫಸ್ಟು ಶುರುವಾಗಿ ಪೂರ್ತಿ ಅನಾದಿ ಕರ್ಮ ಅಲ್ಲಿಗೆ ಹೋಗ್ಬಿಡುತ್ತೆ. ಕೆಲವಾದ ಇವತ್ತು ಜ್ವರ ಬಂತು, ನಿನ್ನೆ ಏನಾಗಿತ್ತು, ಸಾಕು ನಮಗೆ ಅಷ್ಟು. ಅದಕ್ಕೊಂದು ಲಿಂಕ್ ಇದೆ. ಮತ್ತೆ ಅದೇ ಯಾಕೆ ಮಾಡ್ದ ಅವನೀಗ? 20 ಜನ ಕುಡಿಲಿಲ್ಲ, ಒಬ್ಬನೇ ಕುಡ್ದು ಆತಕ್ಕೆ ಇದರ ಕರ್ಮ, ಅದೇ ಆತಕ್ಕೆ ಮತ್ತೊಂದು ಕರ್ಮ. ಅವನದೇ ಸಪರೇಟ್ ಕರ್ಮ ಎಂಡಾಗುತ್ತೆ. ಎಲ್ಲಿವರೆಗೆ ಹೋಗುತ್ತದೋ ಸ್ವರೂಪಕ್ಕೆ ಅಟ್ಯಾಚ್ ಆಗಿ ದೇವರು ಪ್ರೇರಣೆ ಬಂದು ಅಷ್ಟು ನಡೆಯುತ್ತೆ. ಗೊತ್ತಾಯ್ತಾ? ಶರಾವತಿಯಿಂದ ಕರೆಕ್ಟ್ ಬರುತ್ತೆ ಅಂತ ಹೇಳೋದಿಲ್ಲ. ಲಾಂಗ್ ಜರ್ನಿ ಅದು ಬರೋದು. ನಮ್ಮ ಪ್ರಕಾರ ಇಲ್ಲಿ ಬರೋದಿಲ್ಲ ಅಷ್ಟೇ, ನಿಮಗೆ ಗೊತ್ತಾಗೋದು. ಲಾಂಗ್ ಜರ್ನಿ ಇದೆ. ಅನಾದಿತ್ವಾತ್ ಅದೋಷಶ್ಚ. ಆಗೊಂದು ಪ್ರಶ್ನೆ ಬಂತು, ಇದೆಲ್ಲ ಮಾಡ್ತೀರಲ್ಲ, ಇದೆಲ್ಲ ಯಾರ ಕೈಯಲ್ಲಿದೆ ಅಂದರೆ, ಈಶ್ವರ ಕಾರಯೇ ಸರ್ವ. ದೇವರು ಮಾಡಿಸ್ತಾನೆ. ಆದ್ದರಿಂದ ತಚ್ಚ ಈಶ್ವರ ಕೃತಂ ಸ್ವಯಂ. ದೇವರೇ ಮಾಡಿಸೋ ಪ್ರತಿಯೊಂದು ಕೂಡ. ಹಾಗೆ ದೇವರಿಗೆ ದೋಷ ಬರಲಿ ಅಂದರೆ ಬರೋದಿಲ್ಲ. ಅನಾದಿತ್ವಾತ್ ಅದೋಷಶ್ಚ ಪೂರ್ಣಶಕ್ತಿತ್ವತೋ ಸ್ವರೂಪ ಅನಾದಿ, ಕರ್ಮ ಅನಾದಿ. ಆದ್ದರಿಂದ ಪರಮಾತ್ಮನ ರೋಲ್ ಇದರಲ್ಲಿ ಏನಿದೆ? ಪಕ್ಷಪಾತ ಮಾಡಿಲ್ಲ. ಆದ್ದರಿಂದ ದೋಷ ಯಾರಿಗೆ ಬರೋದಿಲ್ಲ? ಪರಮಾತ್ಮನಿಗೆ ಬರೋದಿಲ್ಲ. ಏತದೇವಂ ನ ಚಾಪ್ಯೇವಂ ಏತದಸ್ತಿ ಚ ನಾಸ್ತಿ ಚ ಇತಿ ಮೋಕ್ಷಧರ್ಮೆ. ಇದಿಷ್ಟು ಮೊದಲು ಇದನ್ನು ಕೋಟ್ ಮಾಡಲಿಲ್ಲ, ಇದನ್ನು ಕೋಟ್ ಮಾಡಿದರು. ಯಾಕೆಂತ ಕೇಳಿದರೆ, ಭವಿಷ್ಯತ್ ಪರ್ವ ಒಂದು ಪುರಾಣ, ಮೋಕ್ಷಧರ್ಮ ಭವಿಷ್ಯತ್ ಪರ್ವ ಅದೇ ಪುರಾಣದ ಮಾತು. ಅದರಲ್ಲಿ ಭವಿಷ್ಯತ್ ಪುರಾಣ ಬೇರೆ ಇದೆ. ಭವಿಷ್ಯತ್ ಪುರಾಣ, ಭವಿಷ್ಯತ್ ಪರ್ವ ಎರಡು ಬೇರೆ ಬೇರೆ. ಇಲ್ಲಿ ಸಾರಸ್ಯ ನೋಡಿ, ಎರಡು ಇದರಲ್ಲಿ ಯಾವುದನ್ನು ಮೊದಲು ಕೊಟ್ಟು, ಇದು ಶ್ರೇಷ್ಠ ಯಾವುದು ಇದರಲ್ಲಿ? ಪುರಾಣ ಶ್ರೇಷ್ಠನೋ ಮಹಾಭಾರತ ಶ್ರೇಷ್ಠನೋ? ಸೊ ಮೋಕ್ಷ ಮೊದಲು ಕೊಟ್ಟು ಮಾಡಬೇಕಾಯ್ತು, ಮಾಡಲಿಲ್ಲ, ಅಲ್ಲೂ ಕೊಟ್ಟರು. ಕೆಲವೊಮ್ಮೆ ಶ್ರುತಿ ಮೊದಲು ಕೊಡ್ತಾರೆ,
ಆಮೇಲೆ ಇದು ಕೊಡ್ತಾರೆ, ಕೆಲವು ಮೊದಲು ಕೊಟ್ಟು ಶ್ರುತಿ ಆಮೇಲೆ ಕೊಡ್ತಾರೆ. ಯಾವುದರಲ್ಲಿ ಹೆಚ್ಚು ವಿಷಯ ಕ್ಲಿಯರಾಗಿ ಬಂದಿದೆಯೋ ಅದನ್ನು ಮೊದಲು ಕೊಟ್ಬಿಟ್ಟು ಅದು ಸಪೋರ್ಟ್ ಮಾಡೋಕ್ಕೆ ಇನ್ನೊಂದು ಕೊಡ್ತಾರೆ. ಮತ್ತು ಇದಕ್ಕೆ ಅರ್ಥ ಏನಂತ ಕೇಳಬೇಕಾಗಿಲ್ಲ, ಮೇಲಿಂದ ನೋಡೋಕೆ ಅರ್ಥ ಆಗಿಬಿಡುತ್ತೆ. ಕೊಟೇಶನ್ ಕೊಡಬೇಕಾದ್ರೂ ಕೂಡ ಮೆಕ್ಯಾನಿಕಲಿ ಕೊಡೋದಿಲ್ಲ, ಯಾವುದು ಕೊಟ್ಟರೆ ಪರ್ಪಸ್ ಸರ್ವ್ ಆಗುತ್ತೆ ಅದು ಕೊಡು. ಡಾಕ್ಯುಮೆಂಟ್ ಕೊಡಬೇಕಾದ್ರೂ ಕೂಡ ಅಷ್ಟೇ, ಯಾವುದು ಮೊದಲು ಟಿ ಸಿ ಕೊಟ್ಟರೆ ಉಪಯೋಗ ಇಲ್ಲ. ಏನು ಕೊಡಬೇಕು ಫಸ್ಟ್ ಅವನು? ಮಾರ್ಕ್ಸ್ ಕಾರ್ಡು ಎಲ್ಲ ಫಸ್ಟ್ ಕೊಡಬೇಕು, ಲಾಸ್ಟ್ ಸ್ಟೇಜಲ್ಲಿ ಅದು ಬೇಕು. ಫಸ್ಟ್ ಸ್ಟೇಜಲ್ಲಿ ಟಿ ಸಿ ಯಾರಿಗೂ ಕೊಟ್ಟಿರ್ತಾರೆ, ಅದು ಅಥಾರಿಟಿ ಅಲ್ಲ. ಫೇಲ್ ಆದರೂ ಟಿ ಸಿ ಕೊಡ್ತಾರೆ, ಗೊತ್ತಾಯ್ತಾ? ಗ್ರ್ಯಾಂಡ್ ಫೇಲ್ ಹೋಗ್ಬೇಕು, ಅದೆಲ್ಲ ಟಿ ಸಿ ಲೆಕ್ಕ ಅಲ್ಲ. ಇತಿ ಕರ್ತೃತ್ವಾಧಿಕರಣ ನೋಡಿ, ಎಷ್ಟು ದೊಡ್ಡ ಅಧಿಕರಣ ಇದು, ಎಷ್ಟು ದೊಡ್ಡ ಅಧಿಕರಣ. ಅನಾದಿ ಕರ್ಮ ಅಂದರೆ ಏನೀಗ? ಜೀವ ಯಾವಾಗಿದ್ದಾನೋ ಹಾಂ ಹೌದು, ಸರಿ ಆಯ್ತು. ಹಾಂ ಅದೇ ಹೇಳಿದ್ದಾರೆ ಈಗಾಗಲೇ, ಮನಸ್ಸಿನಿಂದಲೇ ಕರ್ಮ ಮಾಡಲಿಕ್ಕೆ ಬರುತ್ತೆ ಅಂತ. ಎಷ್ಟೋ ಪಾಪ ಮಾಡೋದು ಮನಸ್ಸಿನಿಂದ, ಪುಣ್ಯ ಮಾಡೋದು ಮನಸ್ಸಿನಿಂದ. ಮಾನಸ ಪೂಜೆಗಿರೋ ಬೆಲೆ ಯಾವ ಪೂಜೆಗೂ ಇಲ್ಲ. ಮನಸ್ಸಿದೆ ಇಲ್ಲ ಅವನಿಗೀಗ, ಮನಸ್ಸಿಲ್ಲದೆ ಇರೋ. ಯಾಕೆ? ಜ್ಞಾನ, ಇಚ್ಛಾ, ಕ್ರಿಯಾ ಮೂರು ಸೇರಿದರೆ ಮಾತ್ರ ಜೀವ ಆಗೋದು. ಇದೇ ಅಂದಮೇಲೆ ಮನಸ್ಸಲ್ಲೇ ಮಾಡ್ದ. ಯಾರು ಹೇಳಿದ್ರು? ಒಂದು ಕೆಲಸ ಮಾಡ್ತಾನೆ ಇರುತ್ತೆ, ಅದಕ್ಕೆ ಸಬ್ ಕಾನ್ಷಿಯಸ್ ಅನ್ಕಾನ್ಷಿಯಸ್ ಅಂತ ಹೇಳೋದಿಲ್ಲ. ಅವನಿಗೆ ಗೊತ್ತಿಲ್ಲದ ಕೆಲಸ ಫಂಕ್ಷನ್ ಮಾಡ್ತಿರೋದು, ಅರ್ಥ ಆಯ್ತಾ? ಅದು ಹೇಳಕ್ಕೆ ಬರೋದಿಲ್ಲ ಇದು. ಅದಕ್ಕೆ ಸೈಕಾಲಜಿ ಕ್ಲಿಯರ್ ಮಾಡಿ, ಸೈಕಾಲಜಿ ಏನು ಮಾಡಿಬಿಡುತ್ತೆ ಅದೀಗ? ಬರೀ ಮನಸ್ಸು, ನಮಗೆ ಗೊತ್ತಿರೋ ಮನಸ್ಸಿನ ರೀತಿ ಬೇರೆ, ಅದರೊಳಗೆ ಮತ್ತೇನಿದೆ ಅತಿರ್ಮಿಗಳಿಗೆ ಗೊತ್ತಾಗಲಿಲ್ಲ. ಅತಿರ್ಮಿಗಳಿಗೆ ಗೊತ್ತಾಯ್ತಾ ಈಗ? ನಮ್ಮೆಲ್ಲರಿಗೂ ಅದೇ ಎಕ್ಸಾಂಪಲ್. ಅವ್ರು ತಿಳ್ಕೊಂಡಿರೋದು ಒಬ್ಬರನ್ನ ಕರೆದಿದ್ದೀನಿ ಅಂತೇಳಿ, ಅವ್ರು ಬಂದಿದ್ದು 3 ಜನ, ಅವ್ರ ಮನಸ್ಸು ಅವ್ರಿಗೂ ಗೊತ್ತಾಗಿಲ್ಲ ಅಷ್ಟೇ. ಏನು ಭಾಳ ಸುಲಭ, ಅದು ಏನು ಸಮಸ್ಯೆನೇ ಇಲ್ಲ. ಹಾಂ, ಅದು ಒಟ್ಟಿನ ಮೇಲೆ ಅದಕ್ಕೆ ಹಿಂದೆ ಗೀತೆಯಲ್ಲಿ ಕೊಟ್ಟಿದ್ದು ಮಾತು ಅಲ್ಲಿಗೆ ಅನ್ವಯ ಮಾಡಬೇಕು. ಎಲ್ಲಿಗೆ ಗೊತ್ತಾ? ನಜಾತು ತೆರೆದ ತಿಷ್ಠತಿ ಅಕರ್ಮಕೃತ. ಅಕರ್ಮಕೃತ ಇಲ್ಲ ಅಂದರೆ ಯಾವಾಗಲೂ ಇರೋದಿಲ್ಲ, ಸ್ವರೂಪದಲ್ಲೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಸ್ವರೂಪದಲ್ಲಿರಲಿಕ್ಕೆ ಸಾಧ್ಯ ಇಲ್ಲ. ಅದು ಈ ಮಾತ್ರ ಅರ್ಥ ಮಾಡ್ಕೋಬಾರ್ದು ಅದನ್ನು. ಸ್ವರೂಪ ದೇಹ ಅಂತಿದೆಯಲ್ಲ, ದೇಹ ಅಂದಮೇಲೆ ಏನಿರಬೇಕು? ಸ್ವರೂಪ ದೇಹ ಅಂದಮೇಲೆ ಆ್ಯಕ್ಟಿವಿಟಿ ಇರಬೇಕಲ್ಲ. ಲಿಂಗದೇ ಬೇರೆ ಕೂತ್ಕೊಳ್ಳಿ ಜೊತೆಗೆ, ಸೊ ಮಾಡಲೇಬೇಕು ಅವನು. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು, ಜೀವನ ಡೆಫಿನೇಷನ್ ಇರೋದೇ ಹಾಗೆ. ಅನಾದಿ ಕರ್ಮ ಅರ್ಥ ಆಯ್ತಾಗ, ಗೊತ್ತಾಯ್ತಾ? ಯಾರು ಅದನ್ನು ಒಪ್ಪಿಲ್ಲ, ಹಾಗೆ ದೇವ್ರ ಪಕ್ಷಪಾತಿ ಆಗಲೇಬೇಕಾಗಿ, ಗೊತ್ತಾಯ್ತಾ? ಹ್ಞೂ ಅದನ್ನೇ ಹೇಳ್ತಿರೋದು ಶಾಸ್ತ್ರ. ಅವ್ರು ಅವರೇ ಹೇಳಿ, ವಿಕ್ಷಿಪ್ತ ಸಂಗ್ರಹಾತ್ ಪಾಪಿ ಸಫಲೋಯಂ ಶ್ರಮೋ ಮಮ ಅಂತ ಹೇಳಿದ್ದಾರೆ. ಏತದೇವ ಒಳ್ಳೇದು ಅದೇ ಹೇಳ್ತೀರ, ಅದಕ್ಕೆ ವ್ಯಾಖ್ಯಾನಗಳು ಅಂತ ಕರೆಯೋದು. ವ್ಯಾಖ್ಯಾನ ವಿವರಣೆಗಳು ಅಂತ ಅದೇ ಅರ್ಥ. ಅಷ್ಟು ಮಾಡದೆ ಹೋದರೆ ಅದಕ್ಕೆ ಮಹತ್ವನೇ ಬರೋದಿಲ್ಲ. ಹಾಂ, ಅಲ್ಲಿಗೆ ಅಧಿಕರಣ ಮುಗೀತು. 3 ದಿವಸ ಆಯ್ತು ಅಧಿಕರಣ ಅಲ್ಲ, 3 ದಿವಸ ಆಯಿತು. 32ರಿಂದ 40, ಒಟ್ಟು 10 ಸೂತ್ರ ಇದೆ. ಅದು 10 ಸೂತ್ರ ಆಯಿತು. ಈಗ ಮುಂದೆ ಅದು ಈಗ ಬೇಡ, ಅದು ಅಂಶ, ಅದು ಜೀವನ ಅಂಶ ಗಿಂಶ ಬೇರೆ ವಿಷಯ. ಸಾಂಶರು ನಿರಂಶರು ಆ ವಿಷಯ ಬರುತ್ತೆ ನಾಳೆ.